ಮಾಡು ವಿದ್ಯಾಶ್ರೀ. ಹೌದು. ನಿನಗೊಂದು ಮಾತು ಹೇಳ್ತಾನೆ, ಎಷ್ಟು ನಿಮ್ಮ ಅವನ ಬೆಳೆಸಿದ್ರು ಸಹಿತ ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲ ತೆಳಗತ್ತೇಳಿ ಶಾಸ್ತ್ರ ಬರೆದಿಟ್ಟಾರ. ಹೌದು. ಇದನ್ನ ತಿಳ್ಕೊಂಡು ಮುಂದೆ ಮಾತಾಡು. ನೀನು ದೊಡ್ಡಕ್ಕೆ ಯಾಕೆ ಬಿಡಂಗಿಲ್ಲ? ಯಾಕಂದ್ರೆ ನೀವು ದೊಡ್ಡಕ್ಕೆ ಆಗಬೇಡ, ಸಣ್ಣಕ್ಕೆ ಆಗಿ ಉಳಿ ಅಂತ ನಾನು ಹೇಳಿನಿ ಕರೆ. ಅದಕ್ಕ ಕೋಲೆನ ಹಿಡ್ದಾಳ. ಏಕದಮ್ಮ ವಿದ್ಯಾಶ್ರೀ ಏನಾಗಕ್ಕೆ ಹೊಂಟಾಳ ಮಾಸ್ತರ್? ಏನಾಗಕ್ಕೆ ಹೋಗ್ಯಾಳ? ಇನ್ನ ಹುಡುಗಿ ಆಗೋಕಿತ್ರ ಮೊದಲ ತಾಯಿ ಆಗೀನಿ ಅಂತ ಬಂದಾಳ. ಅಪ್ಪನ ಕರ್ಕೊಂಡಿಲ್ಲ ಅಂತ ಇದು ಇದಕ್ಕೆ ಅಟ್ಲಿ ಹಿಡ್ದೈತಿ ನನಗೆ. ಅಪ್ಪನ ಕರ್ಕೊಲಾರ್ದ ನಾ ತಾಯಿ ಆಗೇನಿ. ಗಾಂಡಿಲ್ವ ನಿಮ್ಮ ಅಪ್ಪನ ಗಂಡಂದು ಒಟ್ಟ ಕೊಳೆ ಮಿಲ್ಲ ಹೇಳಾಕೈತ್ಯಾಳ. ಹೌದು. ಭಾಳ ಭಾಳ ಹೇಳ್ಯಾಳ. ಮೂಲ ಸ್ತಂಭ ನೋಡ ಓದೆ ಕೊಂಡ ಮೊದಲ ಮಾದೇವ ಗಂಡ ಅನಾದ್ಯಾಗ ಜಾಗ ಎದ್ದಿಲ್ಲ ಬಯಲಿ ಒಳಗ ಗಂಡ ಎದ್ದಾಕೆ ಬಯಲಿ ಒಳಗ ಗಂಡ ಓಂಕಾರದಾಗ ಉತ್ಪತ್ತದವ ಗಂಡ ಕೇಳ ನೀನು ವಿಶ್ವಾಮಿತ್ರ ಗಂಡ ಸುನಿಲಿ ಸುನಿ ಸುನ ನಿರಾಳರದ ಕೆಟ್ಟವ ಗಂಡ ಸುನಿಲಿ ಸುನಿ ಸುನ ನಿರಾಳರದ ಅಚ್ಚ ಕೆಟ್ಟವ ಗಂಡ ಜಂಬೂದಿ ಪದೊಳಗ ಇದ್ದವ ಗಂಡ ಜಾಂಬೂರುಷೇಶ್ವರ ಆದವ ಗಂಡ ರಕ್ತ ಮುನಿ ಹಾಲ ಮುನಿ ಹೆಪ್ಪ ಮುನಿ ಬೇಗು ಮುನಿ ಕೋಲ ತಗಲ ಋಣ ಕರ ಕಲ ಕೋಲ ತಗಲ ಋಣ ಸೋಷಿ ಹೇಳತೀನ ಸೂರ್ಯ ಗಂಡ ಏನಂತ ಹೇಳ್ತಾಳ ವಿದ್ಯಾಶ್ರೀ? ಏನಂತ ಹೇಳ್ತಾವ? ಒಟ್ಟ ಗಂಡ ಅದಕ್ಕೂ ಕೊಳೆ ಮೇಲ ಗಂಡ ಅಂದ್ರ ಇವ್ ಬ್ಯಾಡ. ಇವ್ ಎಂತ ಗಂಡ ಆತ? ಯಾಕಂದ್ರ ಜೋಕುಮಾರ್ ಇದ್ದಂಗತ್ತ. ಜೋಕುಮಾರ್ ಜೋಕ್ಮಾರ್ ಬೇಕಾಗ್ಯಾನ. ಮಧ್ಯಾಹ್ನ ಬಿಸಲಾಗ ಜೋಕುಮಾರ್ ನೆನಪಾಗ್ಯಾನ ವಿದ್ಯಾಶ್ರೀಗೆ. ಏ ವಿದ್ಯಾ, ನೀ ಎಲ್ಲಾ ಕಡೆ ಹೋಗಕ್ಕರೆ ಜೋಕುಮಾರ್ನ ಕಡೆ ಹೋದಗಿದ್ದೆ ಮತ್ತ ಅಲ್ಲಿ ಬೇರೆ ಐತ ತಗದ ನಿನಗೆ ಹೇಳ್ತಾನ. ಜೋಕುಮಾರ್ ಏನು ಮಾಡ್ತಿದ್ದ? ಏನು ಮಾಡ್ತಿದ್ದ ಅಂದ್ರ ತನ್ನ ಬಾರದಾನ್ಲೆ ಜಾಲಿಕಾಯಿ ಬಿಡ್ತದತ್ತ. ಜಾಲಿಕಾಯಿ ಅಂತ ಬಾರದನ ಇತ್ತಾವಂದ. ಆ ಬಾರದನದು ನೋಡ್ರ ಬರೀ ನೋಡ್ರ ಸತ್ತು ಹೋಗಿದ್ನಿ ವಿದ್ಯಾ. ಅವ ಬರೇ ಯಾರ ಕಣ್ಣಿಗೆ ಬೀಳ್ತಾರ ನೋಡು ಅವ್ರನ್ನ ಒಟ್ಟ ಬಿಟ್ಟಿಲ್ಲ ಅವ್ ಜೋಕುಮಾರ. ಅದಕ್ಕೆ ಬರೀ ಅವ್ 7 ದಿನ ಇದ್ದಕ್ಕರೆ 7 ದಿನದಾಗ ಅವ್ಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಯಾನ ನಾವು. ಯಾಕಂದ್ರ ಆ ಜೋಕುಮಾರ ಸತ್ತಾನ. ಅವ ಒಬ್ಬ ದೇವರಲ್ಲ ತೀಕೆ ಹೇಳಾಕೈತ್ಯಾಳ. ಆದ್ರ ನಮ್ಮ ಗಂಡ ದೇವರನ್ನ ಜೋಕುಮಾರನ್ನ ಯಾರು ಹೊತ್ಕೊಂಡ್ ತಿರುಗಾಡ್ತಾರ? ಯಾರು ಹೊತ್ಕೊಂಡ್ ತಿರ್ಗಾಡ? ನಿಮ್ಮ ಹೆಣ್ಮಕ್ಳನ್ನ ಹೊತ್ಕೊಂಡ್ ತಿರುಗಾಡ್ತಾರ. ಅವಿದ್ಯಾಶ್ರೀ ಮತ್ ಬೇಕಲ್ಲ ಮತ್ತ ಅವ್ರಿಗೆ ಏನು ಕೊಳೆ ಬಿದ್ದೈತಿ? ನಮ್ಮ ಜೋಕುಮಾರ್ನ ಹೊತ್ಕೊಂಡು ತಿರುಗಾಡಬೇಕಾದ್ರ ನಿಮ್ಮ ಹೆಣ್ಮಕ್ಳಿಗೆ ಏನು ಕೊಳೆ ಬಿದ್ದೈತಿ? ಏನ್ ನಮ್ಮ ಗಂಡ ಮಕ್ಕಳದು ನಮ್ಮ ಜೋಕುಮಾರ್ನ ಹೊತ್ಕೊಂಡ್ ತಿರುಗಾಡ್ತಾರನ? ನಿಮ್ಮ ಹೆಣ್ಮಕ್ಳನ್ನ ಹೊತ್ಕೊಂಡು ನಮ್ಮ ಜೋಕುಮಾರ್ನ ತಿರುಗಾಡಬೇಕಾದ್ರ ಅವ್ರು ಏನು ಕಾರಣಕ್ಕೆ ಹೊತ್ಕೊಂಡು ತಿರುಗಾಡ್ತಾರ? ಅವನ ಬೇನಿ ಹಾಕಬೇಕಾಗೈತಿ. ಅವನ ಬೇನಿ ನೆಕ್ಕಾಕದು ಬೇಕಾಗಿರ್ಬೇಕಲ್ಲ. ಕಣ್ಣಿಗೆ ಹಚ್ಕೋತಾರ ತಮ್ಮ. ಏನಾಕೈತಿ ಹಚ್ಕೊಂಡ್ರ? ಕಣ್ಣು ಹೊಕ್ಕವು, ಕಣ್ಣು ಬರ್ತಾವ. ಕಣ್ಣು ಬಂದಿರ್ತಾವಲ್ಲ ಅದಕ್ಕೆ ಹಚ್ಕೋತಾರ. ಕಣ್ಣು ವಾದದು ಸುದ್ದಾಕವತ್ ಹೇಳಿ ಆ ಜೋಕುಮಾರನ ದಿನಸಬೇಕಾಗೈತಿ. ಅವಿದ್ಯಾ ಅವನ ತೆಕ್ಕೇನ ಹೋಗಕ್ ಹೋಗಬೇಡ. ಯಾಕಂದ್ರೆ ವಿದ್ಯೆ ಹೆಂಗಾಗೈತಿ? ಏನ ಗಂಡನ ತೆಕ್ ಹೋಗ್ಲಾರ್ದ ಹಡ್ದಾನೆ ಅಂತೇಳಿ ಒಂದು ಮಾತು ಹೇಳಕತ್ಯಾಳ. ಹೆಂಗಪ್ಪ?
ಈಗ ಏನು ತೆಗದಾಳ ಏನ ಈಗ ಎಲ್ಲಿ ಹೋಗ್ಯಾಳು ಗಂಡು ಬೇಡತ್ತ ಏನೂ ಬೇಡತ್ತ ಈಗ ಮಧ್ಯಾಹ್ನ ಬಿಸಲಾಗ ದವಾಖಾನೆ ಕಡೆ ಹೋಗ್ಯಾಳ ವಿದ್ಯಾಶ್ರೀ ಎಲ್ಲ ಬಿಟ್ಟು ದವಾಖಾನಿ ಕಡೆ ಬೀಜ ಬಿಟ್ಕೊಳಾಕ ಆಕೆ ಹೇಳ್ಯಾಳ ತಮ್ಮ ನಾವೇನು ಹೇಳತ್ತಿಲ್ಲ ಫ್ರಿಜ್ನಾಗ ಇಟ್ಟಿರ್ತಾರ ಫ್ರಿಜ್ನಾಗ ಇಟ್ಟಿರ್ತಾರತ್ತ 3,500 ಕೊಟ್ಟಾರತ್ತ 15,000 ಅದ ಒಂದೊಂದಕ್ಕ ಈಗ ಅಲ್ಲಿ ಹೋಗ್ಯಾಳ ಯಾಕ ಅವಿದ್ಯ ಹಿಂಗ್ಯಾಕ ಮಾಡಾಕತ್ತಿ ಬರೋಬರ್ತೇನೆ ತಿಳಿಯೋದು ಕೆಡಾಕತ್ತೈತಿ ಹೆಣ್ಣಿಂದ ಇದ್ರ ಜನ್ಮಕ್ಕೆ ನಾಚಿಕಾರ ಬರ್ಬೇಕಲ್ಲ ತಮ್ಮ ಹಂಗಲ್ಲ ಅವಿದ್ಯ ಯಾಕಂದ್ರ ನೀ ಇಂಜೆಕ್ಷನ್ ಮಾಡಕ್ ಹೋದ ಮಕ್ಕಳ ಮಾಡಕ್ ಹೋದನಿ ಅಂತ ಹೇಳ್ತಿ ಆದ್ರ ನಮ್ಮ ಊರಾಗ ಒಬ್ಬಾಕಿ ನಡಿ ನಿನ್ನಂಗ ಏನು ಇಂಜೆಕ್ಷನ್ ಮಾಡ್ಕೊಂಡ್ ಬರ್ತಾನತ್ ನೀ ಹೇಳ್ತಿಲ್ಲ ಹಿಂಗ 70 ವರ್ಷ ಆತ ತಿಂಗಳ ಹೋಗತ್ತಾಳ ಆಕ್ಯು ಇಂಜೆಕ್ಷನ್ ಮಾಡಿಸ್ಕೊಳಾಕ ಬೀಜ ಬಿಟ್ಕೊಳಕತ್ತ ನೀನ ಹೇಳಿದಿ ಅವ ಹಿಂದೆ ನಾವು ಹೇಳ್ಯಾನ ನೋಡಿ ಯಾರು ಸೂರ್ಯ ನಾವು ಅವ ಎಲ್ಲಿ ಹೋಗ್ಯಾನಂತ ಬೀಜ ಬಿಟ್ಕೊಳಕ್ ಹೋರಿತಕ್ ಹೋಗ್ಯಾನಂತ ಅಲ್ಲೋ ನೀವೇನು ಮಾತಾಡ್ತೀರಿ ಎಲ್ಲಿ ಹೊಂಟೈತಿ ಎಲ್ಲಿ ಎಲ್ಲಿನಾಗ ಆತೈತಿ ಮೊದಲು ತರ ಕೆಡ್ಕೋರಿ 4 ಮಂದಿ ಹೆಣ್ಮಕ್ಳು ಕೂತಾರ ಅವ್ರನ್ನ ಎಬಿಸಿ ಮನೆ ಕಳಿಸಿರಿ ಎಲ್ಲಾರ ಹಾಗೇನು ಮಾಡಕ್ ಹೋಗಬೇಡ ಯಾಕಂದ್ರೆ ಒಂದ ಮಾತ ನಿನಗೆ ಹೇಳ್ತಾನು ನಮ್ಮ ಊರಾಗ ಈಗ 70 ವರ್ಷ ಆತ ಆಕೆ ತಿಂಗಳ ಹೋಗಿ ದವಾಖಾನೆಗೆ ಹೋಗಿ ಬರತ್ತಾಳ ಕರೆ ಆಕೆ ಏನು ಹೊಟ್ಟಿಲೆ ನಿಂತಿಲ್ಲ ಆದ್ರ ಆಕೆ ಮುಂದ ಅಜ್ಜ ಏನು ಮಾಡ್ಯಾನ ಈಕಿಗೆ ಮಕ್ಕಳಾಗುವಲ್ಲ ಬಾತ ತಿಳ್ಕೊಂಡ ಅಜ್ಜ ಮತ್ತಾಬ ಮುದುಕಿನ ಮದುವೆ ಆಗ್ಯಾನ ಆಕೆ ಈ ಮುದುಕಿ ಮುಂದ ಆಕೆ 4 ಮಕ್ಕಳನ್ನ ಹಡ್ದಾಳ ಈ ಮುದುಕಿ ಹೇಳ್ತಾಳೆ ಇಂಜೆಕ್ಷನ್ ಮಾಡ್ಕೋ ಮುದುಕಿ ಮಸಿ ಬಿಡಾಳ ಮುದುಕಿ ಅವು ಆಕೆ 4 ಹಡ್ದಳ ನಾವು ಒಂದು ಹಡಿಲಿಲ್ಲ ಈಕೆಗೆ ಸಂಶಯ ಬಂದೈತೆ ಅದು ನಿನಗೆ ಒಂದ ಮಾತ ಹೇಳ್ತಾನೆ ಕೇಳು ಆ ಪಾರ್ವತಿಗೆ ಆಗಿಲ್ಲ ಸರಸ್ವತಿಗೆ ಆಗಿಲ್ಲ ಲಕ್ಷ್ಮಿಗೆ ಆಗಿಲ್ಲ ಅಂತ ನೀ ಹೇಳ್ತಿ ಅಂದ ಬಳಕ ಅಲ್ಲಿ ಮಕ್ಕಳು ಯಾಕೆ ಆಗುವಲ್ವ ಅಂದ್ರ ಯಾಕೆ ಮಕ್ಕಳಾಗುವಲ್ವ ಅಂದ್ರ ಈ ಭೂಮಿಯಲ್ಲಿ ಸುಮಾರು ಇರ್ತೈತಿ ನೋಡು ಅಲ್ಲಿ ಈ ಭೂಮಿಯಲ್ಲಿ ಸವಳ ಹತ್ತಿರ್ತೈತಿ ನೋಡು ಇಲ್ಲಿ ನಾಟಿಗೆ ಹತ್ತಂಗಿಲ್ಲ ಹಂಗ ನಿನ್ನ ಭೂಮಿಯಲ್ಲಿ ಸವಳಾಗಿರ್ತೈತಿ ನೋಡು ಅವಾಗ ಮಕ್ಕಳಾಗಂಗಿಲ್ಲ ವಿದ್ಯಾ ಈ ಭೂಮಿ ಸುಮಾರಾಗೈತಿ ಇದು ಮಕ್ಕಳ ಹುಟ್ಟಂದ್ರೆ ಹೆಂಗ ಹುಡ್ತಾವ ಇದು ಪಾಡ ಬಿದ್ದೈತಿ ಪಾಡ ಭೂಮಿ ಸರಿ ಇಲ್ಲ ಇದು ಮಸೀಬನಾಳದ ಇದು ಭೂಮಿ ಸವಳಿ ಏರಿಯೈತಿ ಅದಕ್ಕೆ ಮಕ್ಕಳಾಗಕ್ಕ ಮೇಲಿಲ್ಲ ನಿನ್ನ ಭೂಮಿ ಸವಳಾಗೈತಿ ಅದಕ್ಕೆ ಮಕ್ಕಳಾಗಿಲ್ಲ ಈ ಭೂಮಿಯಲ್ಲಿ ಸವಳಾಗೈತಿ ಅಲ್ಲಿ ನಾಟಿಗೆ ಹತ್ತಂಗಿಲ್ಲ ಅದಕ್ಕೆ ನಿನಗೆ ಮಕ್ಕಳಾಗುವಲ್ಲು ಈಕಿದ ಹೆಂಗಾಗೈತಿ ಗೊತ್ತೈತೆ ನಗದ ಒಬ್ಬ ಹೆಣ್ಮಗಳಿದ್ದಳತ್ತ ಮಸೀಬನಾಳ ವಿದ್ಯಾನ ಅಂತ ಆಕಿ ಒಂದ್ ಊರಾಗ ಒಬ್ಬ ಹೆಣ್ಮಗಳಿದ್ದಳತ್ತ ಆಕೆ ಗಂಡ ಸತ್ತ 10 ವರ್ಷ ಆಗಿತ್ತ ಮಾಸ್ತರ್ ವಿದ್ಯಾನ ಗಂಡ ಸತ್ತ 10 ವರ್ಷ ಆಗಿತ್ತ ಗಂಡ ಸತ್ತ 10 ವರ್ಷ ಆದ ಮೇಲತ್ತ ಮಸೀಬನಾಳ ವಿದ್ಯಾ ಮತ್ತ ಹೊಟ್ಟಿಲೆ ನಿಂತಿಳತ್ತ ಗಾಂಡ್ ಇರ್ಲಾರ್ದ ನಾವು ಹೊಟ್ಟಿಲೆ ಆಗಿನೇ ತಿಳಿದಲ್ಲ ಅದಕ್ಕೆ ನಿನಗೊಂದು ಮಾತು ಹೇಳಬೇಕಾಗಿತ್ತು ಸಂಕ್ಷಿಪ್ತದಾಗ ಆ ಮಸೀಬನಾಳ ವಿದ್ಯಾನಕ್ಕಿಂತ ಇವ್ ಭಾಳ ಶಾನ್ಯ ಕಾಣಕೈತ ಹೆಣ್ಣ ಬೆಳ್ಸಾವತ್ತವ ಈಗ ಹೇಳ್ತಾನ ಕುಂಡಿಗೆ ಒಂದಿಟ್ಟ ನೀ ಸಮಾಧಾನ ಮಾಡ್ಕೋ ಯಾಕಂದ್ರ ಅವ ಇರ್ಲಿ ಅವೇನು ಬೇಕತ್ತೇಳಿ ಏನು ಮಾಡಾಕೈತಲ್ಲ ಮಾಸ್ತರ್ ಅವ್ ಬೇಕತ್ತೇಳಿ ಮಾಡತ್ತಿಲ್ಲ ಇವನು ಒಳಗೊಬ್ಬ ಹೋಗ್ಯಾನ ನೋಡಿ ಅವ್ ಮಾಡಾಕೈಚಾನ ಅದನ್ನ ಮನ್ಗಂಡ ಕೆಲಸ ಮಾಡ ನೀ ಹೆಣ್ಣಿನ ಕಡೆ ಹೋಗತ್ತೇಳಿ ಅವ್ ಮಾಡ್ಸಾಕೈಚಾನ ಇವ್ ಎಲ್ಲಾರ ಏನು ಇನ್ನೊಂದ್ ತಾಸಿಗೆ ಹೆಣ್ಣಿನ ಕಡೆ ಸುಲದಾಡಂದ್ರೆ ಹೋಗಂಗಿಲ್ಲ ಇವ್ ಸನ್ಯದಾಗ ಹೋಗಂಗಿಲ್ಲ ಆ ಒಳಗೆ ನಾವು ಹೆಣ್ಣಿನ ಕಡೆ ಹೋಗತ್ತೆ ವಿಷತ್ತಾಕೈತಾನ ಅದಕ್ಕೆ ನೀ ಸಮಾಧಾನ ಮಾಡಕ್ವ ಯಾರದಿಂದ ಹುಟ್ಟೈತಿ ಅವ ಅಣ್ಣ ಒಂದು ಮಾತಂದಾನ ಏನಂದವನು ಏನ್ ಚಿತ್ತ ಅವ್ರ ಮನೆಗೆ ಹೋದಳ ಅಂದ್ರ ಚಿಂತೆ ಮಾಡ್ಕೋತ ಮನ್ಯಾಗ ಕೂತಾನಿ ಅಂತ ಹೇಳ್ಯಾವ ನಾವು ಅಣ್ಣ ಇದೇಗ ಒಂದು ಮಾತು ಹೇಳ್ಯಾನ್ರಿ ಗದ್ಲ ಎಬಸಬೇಡ್ರಿ ಯಾಕಂದ್ರ ದೈವ ಅದಕ್ಕ ಅಣ್ಣ ಹಿರಿಯರು ಎಬ್ಬಿಸಿ ಬಿಡ್ರಿ ಅವ್ರು ಮಾತು ಹೇಳ್ತಾನ ಸಮಾಧಾನ ಮಾಡಕ್ವ ಒಂದೆರಡು ಪೈಸೆ ಕುಣಿಸ್ರಿ ಅವನು ಹೆಸರು ಹೇಳ್ರಣ್ಣ ಯಾವ ನಮ್ಮ ರಮೇಶಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥವ್ರು ಕೂಡ ಅವರು ಆದರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು ಒಂದು ರಕ್ತದ ಸರವನ್ನು ಮಾಡಿ ಹಾಕಿದ್ದಾರೆ ಅವರಿಗಾದರೂ ಕೂಡ
ಆ ದವದ ಮಲಿಕ ಅವರಿಗೆ ಎಷ್ಟು ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡ್ಲೆಂದು ಹಣವನ್ನು ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ಯಾಕಂದ್ರೆ ಕೊಡ ಎಲ್ಲ ಹಾಲು ಇರ್ತೈತ. ಹೌದು. ಕೊಡ ಎಲ್ಲ ಹಾಲು ಇರ್ತೈತ, ಅದನ್ನ ಕೆಡಿಸ್ಬೇಕಾದ್ರೆ ಒಂದ ಸಕ್ಕರೆ ಹಾಳು ಬೇಕಾಗಿತ್ತ. ಹೌದು. ಸಕ್ರೆ ಹಾಳು ಹೋಗೈತ ಹಂಗ ಈಗ ಹೋತಾನದ ಅದು ಹೋತಾಳ ಏನು ಬರಂಗಿಲ್ಲ. ಅದು ಕೊಡ ಹಾಲು ತುಂಬಿದಂಗ ಇರ್ತೈತಿ. ಹೌದು. ಅದಕ್ಕ ಏನಾಗಬೇಕಾಗೈತಿ? ಏನಾಗೈತಿ? ಯಾಕಂದ್ರ ಗಂಡ ಸತ್ತ 10 ವರ್ಷ ಆದ್ಮೇಲತ್ತ ಮಶೀಬನಾಳ ವಿದ್ಯಾ ಮತ್ತ ಹೊಟ್ಟಿಲೆ ನಿತ್ತಳತ್ತ. ಮತ್ ಹೊಟ್ಟಿಲೆ ಆದಳು. ಮತ್ತು ಹೊಟ್ಟಿಲೆ ಆದಳತ್ತ. ಇದು ಊರ ಮಂದಿಗೆಲ್ಲ ಸಂಶಯ ಹಿಡಿತತ್ತ. ಏನತ್ತ? ಹೊಟ್ಟಿಲೆ ಅಂತ ಹೇಳಿ. ಅಲ್ಲ ತಂಗಿ, ನಿನ್ನ ಗಂಡ ಸತ್ತರ 10 ವರ್ಷ ಆಗೈತಿ. ಹೌದು. ಮತ್ತು ಹೊಟ್ಟಿಲೆ ನಿತ್ತದಿ ಹೆಂಗ ವಿದ್ಯಾ ಅಂದ್ರತ್ತ. ಅವ್ರ ಊರ ಮಂದಿ ಎಲ್ಲ ಕೂಡಿ ಅವಾಗ ಏನಂತ ಮಶೀಬನಾಳ ವಿದ್ಯಾ ಏನಂದಳತ್ತ? ಏನಂದ್ರು? ನಾ ಏನು ಮಾಡಿಲ್ಲ ಅಂತದಂದಳತ್ತಿಕ್ ವಿದ್ಯಾ. ನಾ ಏನು ಮಾಡಬಾರ್ದು ಮಾಡಿಲ್ಲ ಅಂದಳತ್ತ. ಅದಕ್ಕಿಕ್ಕಿನ ಊರ ಮಂದಿ ಎಲ್ಲ ಕೂಡಿ ಏನು ಮಾಡಿರತ್ತ? ಏನ್ ಮಾಡ್ರು? ಪಂಚಾಯತಿ ಕಟ್ಟಿ ಕರ್ಕೊಂಡು ಹೋದ್ರತ್ತ ಮಶೀಬನಾಳ ವಿದ್ಯಾನ. ಪಂಚಾಯತಿ ಕಟ್ಟಿ ಕರ್ಕೊಂಡು ಹೋಗಿ ಏನು ಮಾಡಿರತ್ತ? ಏನ್ ಮಾಡ್ರು? ಆ ಪಂಚಾಯತಿ ಹಿರಿಯಾರ ಕೇಳಿರತ್ತ ಏನತ್ತ? ಏನು? ತಂಗಿ ನಿನ್ನ ಗಂಡ ಸಂತ ಎಷ್ಟು ವರ್ಷ ಆತ ತಂಗಿ ಅಂತ ಕೇಳಿದಾಗ ಏನು ಹೇಳು? ಈಗ ಮಶೀಬನಾಳ ವಿದ್ಯಾ ಅಂತ. ಯಾಕ್ರಿ ನನ್ನ ಗಂಡ ಸತ್ತ ಒಂದು 10 ವರ್ಷ ಆಗಿರ್ಬೇಕಲ್ಲ, ಯಾಕ ಅಂದಳತ್ತ ಈಗ ಮಶೀಬನಾಳ ವಿದ್ಯಾ. ಅಲ್ಲ, ಗಂಡ ಸತ್ತ 10 ವರ್ಷ ಆಗೈತೆ ಅಂತ ಹೇಳ್ತಿ. ಮತ್ತು ಹೊಟ್ಟಿಲೆ ನಿಂತದಿ, ನಿನ್ನ ಜನ್ಮಕ್ಕೆ ನಾಚಿಕದ ಬರ್ತೈತಲು ಅಂದ್ರತ್ತ ಅವ್ರು ಹಿರಿಯಾರ. ಅವಾಗ ಏನಂದ್ರ? ನಾ ಏನು ಮಾಡ್ಬೇಕಂತೇಳಿ ಏನು ಮಾಡಿಲ್ಲ ಅಂದಳತ್ತ ಈಗ ಮಶೀಬನಾಳ ವಿದ್ಯಾ. ಹೌದು. ನಾ ಏನು ಮಾಡ್ಬೇಕಂತೇಳಿ ಏನು ಮಾಡಿಲ್ಲ. ಅದು ಆಗುವಂಗ ಹಂಗ ಆಗೈತಿ ಅಂದಳತ್ತ. ಹೆಂಗ ಆಗೈತಿ ಅಂದ್ರತ್ತ. ಹೌದು. ಅವಾಗ ಏನಂದಳತ್ತ ಮಶೀಬನಾಳ ವಿದ್ಯಾ? ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕ. ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು. ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸತ್ತಾರನ ಅಂದಳತ್ತಾಕಿ. ಆಕಿ ಎಂತಾಕಿ ಇರ್ಬೇಕಲ್ಲ, ಗಾಂಡಿಲ್ದ ಬಸೂರ್ ಆಗೈಕಿ. ನೀನು ನೆಗ್ ತೆಗಿತಾನ ವಿದ್ಯಾ. ಮತ್ತು ಸರಳ ಹಾದಿ ಹಿಡಿ. ಅದನ್ನೆಲ್ಲ ಬಿಟ್ಟು ಇಂಜೆಕ್ಷನ್ ಮಾಡ್ಕೋತನು, ನಾ ಟ್ಯೂಬ್ ಮಾಡ್ಕೋತನು. ಆ ಟ್ಯೂಬ್ ಮಾಡ್ಕೋ, ಇಂಜೆಕ್ಷನ್ ಮಾಡ್ಕೋ. ಅಲ್ಲಿ ಒಬ್ಬ ಗಂಡ ಗಬ್ರುದಲ್ಲ, ಅದು ಬೀಜ. ಹೇಳ ಅಲ್ಲೇ ನೀನು ಬ್ಯಾರೆದವ್ರದ್ದು ಬರ್ತೈತನ. ಹಂಗೇನು ಮಾತಾಡಕ್ ಹೋಗಬೇಡ, ಶಾನೆ ಅದೇ ಅಂತ ನೀನು ಕರೆಸ್ಯಾರ. ಪಕ್ಕ ಹುಚ್ಚಾಗೈತಿ ಹುಡುಗಿ. ಹಂಗ ಕನಸು ಬಿದ್ದಿತ್ತಮ್ಮ. ಕನಸು ಬಿದ್ದಿತ್ತ ಬರೀ ಇಂಥವ ಕಲತಂಕ ಅಂತ ಅದಕ್ಕೆ ವಿದ್ಯಾ. ಕನಸು ಬಿದ್ದಾಗ ಕನಸು ಬಿದ್ದಿತ್ತ. ಈಗಿನ ಕರ್ಕೊಂಡ್ ಹೋದಂಗಾಗಿತ್ತ ಕೋಲೆದಾಗ. ಕರ್ಕೊಂಡು ಹೋಗಿನಿ ಅಂತ ಹೋದ ಟೈಮ್ದಾಗ ಇವ್ ಯಾತ್ರ ಆತ ಗಾಂಡಗ. ಎಲ್ಲ ದಗದ ಮುಗಿತತ್ತ. ಹೌದು. ದಗದ ಮುಗಿಗುಟ್ಟಿಗೆ ಏನಾತತ್ತ? ಗಾಂಡಿಗೆ ಯಾತ್ರ ಆತತ್ತ. ಹೊತ್ತು ಏರುಗುಟ್ಟಿಗೆ ನೋಡಿದತ್ತ, ಲೋಡ್ ಒಂದ ಇತ್ತತ್ತ. ಕರೆ ಎಲ್ಲ ದಗದ ಫೇಲ್ ಆಗಿತ್ತತ್. ಬಚ್ಚಲಕ್ ಹೋದತ್ತ. ಬಚ್ಚಲದಾಗ ಹರಿಯಾಕೈತತಿ, ಕೇಳಾಕೈತಾಳ. ಹೌದು. ನಿಂದ ಏನಾಗಿತ್ತು ಅವಾಗ? ಗಂಡಗ ಬರುಂದ ಹಿಂಗಾಕೈತಿ ಅಂತ ಹೇಳ್ತಿ. ಅದು ಯಾಕೆ ಹೆಂಗಾಗೈತಿ ಅಂತ ನೀ ಕೇಳ್ತಿ ಅಂದ ಬಳಕ ಇದು 3 ದಿನದ ಹೆಂಗಾಗೈತಿ? ಯಾಕಂದ್ರ ಕನಸು ಬೀಳ್ಬೇಕಾದ್ರ ಜಾಗರ ಸ್ವಪ್ನ ಸುಸುಪ್ತಿ ಅಂತ 3 ಅದಾವ. ಇದಕ್ಕ ಆಜ್ಞೆಗಳು ಹೆಂಗ 3 ವಿಧಗಳದಾವ. ನಾವು ನಿದ್ದೆ ಮಾಡ್ಬೇಕಾದ್ರು ವಿದ್ಯಾಶ್ರೀ. ಯಾಕಂದ್ರ ಜಾಗರ ಸ್ವಪ್ನ ಸುಸುಪ್ತಿ ಇದ್ರ ಒಳಗೆ ನಾವು ಹೆಂಗ ನಮಗೆ ಕನಸು ಬೀಳ್ತಾವ ನೋಡು, ಹಂಗಂಗ ನಮಗೆ ಅದನ್ನು ಬಳಸಬೇಕಾಗೈತಿ. ಯಾಕಂದ್ರ ಜಾಗರದಾಗ ಸ್ವಪ್ನ ಬೆತ್ತಂದ್ರ ಏನಾಗಿರ್ತೈತಿ? ಹೇಳ್ತೈತಿ. ಅದ ಹೇಳ್ತೈತಿ ದೋಸ್ತನ ಮುಂದೆ, ತಮ್ಮ ಹಿಂಗಾಗಿತ್ತು, ಹೆಂತನ ಕರ್ಕೊಂಡು ಬಂದಂಗಾಗಿತ್ತು, ಹೊತ್ತೇರುಗುಟ್ಟಿಗೆ ಏನಾಗಿತ್ತು, ಮಗಲಾಗ ಲೋಡ್ ಒಂದಾಗಿತ್ತು ತಮ್ಮ ಅಂತ ಜಾಗರದಾಗಿಂದ ಹೇಳ್ತೈತಿ. ಮತ್ತ ಸುಸುಪ್ತಿದಾಗಿಂದ ಏನು ಮಾಡ್ತೈತಿ? ಸುಸುಪ್ತಿದಾಗಿಂದ ಏನು ಮಾಡ್ತೈತಿ ಅಂದ್ರ ಜಾಗರ ಸ್ವಪ್ನ ಸುಸುಪ್ತಿದಾಗ ಬಿದ್ದಿತ್ತಂದ್ರ ಏನ್ ಮಾಡ್ತೈತಿ? ಸ್ವಪ್ನದಾಗ ಏನ್ ಮಾಡ್ತೈತಿ? ಹಾಲು ತಿಂತೈತಿ, ಬಡಬಡಿಸ್ತೈತಿ. ನೀ ಏನು ಹೇಳ್ತಿಲ್ಲ, ಅದೆಲ್ಲ ಆಗಿರ್ತೈತಿ. ಹೌದು. ಖಾಲಿ ಆದಂಗೂ ಆಗಿರ್ತೈತಿ. ಆದ್ರ ಇಂಥದ್ರ ಒಳಗ ಜಾಗರ ಸ್ವಪ್ನ ಸುಸುಪ್ತಿದಾಗ ಬಿದ್ದಿತ್ತಂದ್ರ ಸತ್ತ ಮನುಷ್ಯನ ಜೀವತ್ತ ಮನುಷ್ಯನ ನೋಡ್ರು ಅದ ಒಂದ ತರ ಕಾಣ್ತೈತಿ. ಹಂಗದ ಸುಸುಪ್ತಿ ಅನ್ನುವಂಥದ್ದು ಒಂದು ಬೇರೆ ಐತಿ, ದೇವ್ರ ಕಡೆ ಹೋಗಿರ್ತೈತಿ. ಅದಕ್ಕೆ ಜಾಗರ ಸ್ವಪ್ನ ಸುಸುಪ್ತಿ ಹಿಂಗ ಕನಸು ಬೀಳಬೇಕಾಗೈತಿ. ಯಾಕಂದ್ರ ಇಂಥದ್ರಾಗ ನನಗ ಕನಸು ಬಿತ್ತಂದ್ರ ಕಡೆಕಾದಂಗ ಆಗಿರ್ತೈತಿ. ನನಗ ಕಡೆಕಂಕತಿ ವಿದ್ಯಾಶ್ರೀ. ಕನಸು ಬಿದ್ದಿತ್ತಂದ್ರ ನನಗ ಕಡಿಯಕಾಕತ್ತೆ ಅಂತ ನೀನ ಹೇಳಿದಿ. ಆದ್ರೆ ನಿನಗೇನ ಕನಸದು ಬೀಳಂಗಿಲ್ಲನ? ದಿನ ಬೀಳ್ತಾವ. ಮತ್ ನಿನಗ ಕನಸು ಬಿದ್ದಿತ್ತಂದ್ರ ನಿಂದ ಏನಾಗಿರ್ತೈತಿ? ಅದನ್ನ ಹೇಳ್ತಾಳೆ ನೇಮಿಗೆ ಬಂದ. ನಿಂದ ಏನು ಕಡಿಯಕಾಗಿರ್ತೈತೋ, ಏನು ಬ್ಯಾರೆ ಏನಾಗಿರ್ತೈತೋ ನೀ ಬಂದ ಹೇಳ. ಆ ಹುಡುಗಿ ಹೇಳಿದ್ರ ಇಬ್ರು ಮಂದಿ ಇದಾರಲ್ಲ ಹಿಂದ, ಅವ್ರದಾರಲ್ಲ ಅವ ಹೇಳ್ತಾನ. ಮಾಸ್ತರ್ಗಳು ಇದಾರ. ಅವ ಹಿಂದಿನ ಅವ ಬಂದಾನ ನೋಡ. ನನಗೂ ಮಕ್ಕಳ ಆಗಿಲ್ಲ ಅಂತ ಹೇಳ್ತಾನ ಅವ. ಅವಾಗ ಮೊದಲ ಮಕ್ಕಳಿಲ್ಲ. ಯಾಕ ನಿನ್ನ ಮಕ್ಕಳನ್ನ ಕರೆಸಲೇ ನೀವು ಯಾರದಾವ ಸ್ಟೆಪ್ನಿ?
ಹಾ ಸ್ಟೆಪ್ನಿ ಅಂತ ಬೇಡಪ್ಪ ತಗೊಳ್ಳಾನ ಏ ಇಲ್ಲ ಸ್ಟೆಪ್ನಿ ನಾನು ನಾವು ಇದಕ್ಕೆ ಬಂದಾನ ಮಕ್ಕಳ ಇಲ್ಲ ಅಂತ ಬಂದಾನ ಅದಕ್ಕೆ ನಿನಗಾದ್ರೂ ಯಾಡದವಪ್ಪ ಸುಳ್ಳು ಹೇಳಬೇಡ ಸುಳ್ಳಿನ ಮನೆ ಕಟ್ಟಬೇಡ ಒಂದು ಮದುವೆ ಮಾಡ್ಯಾನ ಮಗಳದ ಮದುವೆ ಮಾಡ್ಯಾನ ಆದ್ರೂ ಸಹಿತ ನನಗಿನ್ನ ಮಕ್ಕಳಾಗಿಲ್ಲ ಸುಳ್ಳು ಹೇಳಾಕತ್ಯಾನ ಸುಟ್ಕೊಂಡ್ ಸಾಯ್ತಿ ಯಾಕೆ ಸುಳ್ಳು ಹೇಳತ್ತಾನ ಗೊತ್ತೈತೇನ ಮಶೀಬನಾಳ ವಿದ್ಯಾನ ಯಾಳು ಬಿದ್ದೈತೆ ಅವಂಗೂ ಒಂದಿಟ್ಟು ಅದಕ್ಕೆ ಹಂಗ ಮಾಡಬೇಡ ಶೇಖು ಕಾಕ ಅದಕ್ಕ ನೀ ಆದದ ಮಾತಾಡೋಣಂತ್ಲೆ ಅಲ್ಲದ ಮಾತಾಡಕ್ ಹೋಗಬ್ಯಾ ಜಾಗ್ರದ ಅಂದ ಹೇಳ್ತೈತಿ ಹೊಳ್ಳಿ ಸೊಪ್ಪಿನದಾಗ ಬಿದ್ದದ ಹಲ್ಲು ತಿಂದದ ಬಡಬಡಿಸದ ಯಾಕೆ ಹೇಳಂಗಿಲ್ಲ ಯಾಕೆ ಹೇಳಂಗಿಲ್ಲ ಅದನ್ನ ಇದ್ದ ಹೇಳ್ತಾಳ ಹೇಳ್ತಾಳು ಬಡಬಡಿಸಿದ ಸೊಪ್ಪ ಇದ್ರದಾಗ ಬಡಬಡಿಸಿದ ಹಲ್ಲು ತತ್ತೆ ನೋಡು ಕರ 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 ಜಾಗರ ಸ್ವಪ್ನ ಸುಸುಪ್ತಿ ಅನ್ನುವಂತ ಮೂರು ಅದಾವ ಇದ್ರ ಒಳಗೆ ಹಿಂಗ ನೀತಿ ಬೀಳಬೇಕಾಗೈತಿ ಅದ್ರ ಒಳಗೆ ಹಂಗಾಗಬೇಕಾಗೈತಿ ನಿನಗೂ ಕನಸು ಬಿತ್ತಂದ್ರ ನಿನಗೆ ಏನಾಕೈತಿ ಬೇಕಾಗೈತಿ ಶ್ರೇಷ್ಠವಾದಂತ ಚಂದ್ರಗಂಡ ಶ್ರೇಷ್ಠವಾದಂತ ಸೂರ್ಯಗಂಡ ತೇರ್ನಾಳ ಊರ ಪಗಡಿ ಬಾಜಾರ ಸೌಲಗಾರ ಗಂಡ ತೇರ್ನಾಳ ಊರ ಪಗಡಿ ಬಾಜಾರ ಸೌಲಗಾರ ಗಂಡ ಅದು ವಿದ್ಯಾನಗತ್ಲೆ ಮಾಡಾಕೈತೈತಿ ಅದು ಪೈಲ ಎಲ್ಲ ಬರಾಬರಿನೇ ಇತ್ತು ಮಾಸ್ತರ್ ಹೌದು ವಿದ್ಯಾ ಬಂದು ಯಾವಾಗ ಟೇಜ್ ಹೋಯ್ತು ನೋಡು ಅದು ಹಂಗ ಮಾಡಾಕೈತೈತಿ ಆಗೂ ಇಲ್ಲ ಈಗೂ ಇಲ್ಲ ಅಂತ ಆಗೂ ಇಲ್ಲ ಅಂತ ಈಗೂ ಇಲ್ಲ ಅಂತ ಸುಳ್ಳು ಯಾಕೆ ಹೇಳ್ತಿ ಅದ್ರ ಅಚ್ಚ ಕಡೆ ನಮ್ಮ ತಾಯಿ ಇದ್ದಕ್ಕಿದಾಳು ಅಂತ ಹೇಳಾಕತ್ಯಾಳ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರನ ನಾನ ಹಡದ ನೀ ಅಂತ ಇದನ್ನು ಹೇಳಾಕತ್ಯಾಳ ಗಾಂಡಿಲ್ಲದ ಬ್ರಹ್ಮ ವಿಷ್ಣು ಮಹೇಶ್ವರಗ ಒಂದೊಂದು ದಗದ ನೇಮಿಸಾಳತ್ತಿಕ್ಕೆ ಮಶೀಬನಾಳ ವಿದ್ಯಾ ಹೌದು ಯಾಕ ನಿಮ್ಮ ಅವ್ವಗಳೇನು ಸತ್ತಿರನ ವಿದ್ಯಾ ನಿಮ್ಮ ಹೆಣ್ಮಕ್ಳದಿಂದ ಏನಾಗೈತೆ ಅಂತ ನಾ ಕೇಳಿ ನಿನ್ನ ಅದನ್ನೆಲ್ಲ ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಅದಕ್ಕೆ ನಿನಗೆ ಬೇಕಾಗ್ಯಾರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರು ಇದ್ದಾರಲ್ಲ ಅವರಿಗೆ ಕಾಯ್ಕಾನಿ ಹೇಳಬೇಕಾಗಿತ್ತು ನೀ ಇದನ್ನ ಮಾಡು ನೀ ಇದನ್ನ ಮಾಡು ನೀ ಇದನ್ನ ಮಾಡು ಅಂತೇಳಿ ಯಾಕೆ ಹೇಳಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರದಿಂದ ನಡೆದೈತೆ ಅಂತ ಹೇಳ್ತೀನಿ ನಿಮ್ಮ ಅವ್ವಂದದಿಂದ ಸೃಷ್ಟಿ ನಡೆದಿಲ್ಲ ನೀ ಆದ್ರೂ ಹೇಳಾಕೈತಿ ನಿನ್ನ ಬಾಯಿದಾಗ ಜಗದಾಗ ನಮ್ಮ ಅಪ್ಪ ದೊಡ್ಡವದಾನು ನಮ್ಮ ಅಪ್ಪನ ಬಿಟ್ರೆ ನಿನಗೇನು ಗತಿ ಇಲ್ಲ ಅಂತ ನಾ ಹೇಳೀನಿ ಆದ್ರೂ ಈ ಮಶೀಬನಾಳ ವಿದ್ಯಾ ಬೇರೆ 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 ಕಡೆ ಹೊಂಟಾಳ ಮತ್ತು ಹೊಳೆ ಗಣಪತಿಗೆ ಹೋಗ್ತಾಳ ಹೋಗ್ಯಾಳ ಸಭಾದಾಗ ಬಂದ ನೀನು ಎಲೆ ಹುಡುಗಿ ನಿರಗದಿಲ್ಲ ರೀತಿ ನಿನಗ ತಿಳದಿಲ್ಲ ರೀತಿ ನಿರಾಕಾರದಾಗ ಅಂತ ಮೂಲ ಸಂಬದಾಗ ಪರ್ವತಿ ನಿರಾಕಾರ
ಬಾರ್ದಕ್ಕೆ ಹೆಸರೇ ನಿಮ್ಮ ಗುರವೇನ ಯಾರ ಮ್ಯಾಲ ಕೂತ ಹಡದಾಳ ಹೇಳ ನನಗ ಹಡದಾಳ ಹೇಳ ನನಗ ಹಡದಾಳ ಹೇಳ ನನಗ ಏ ಯಾತರ ಮ್ಯಾಲ ಕೂತ ಗೆಳೆಯ ಹಾಡಬೇಕ ಇಲ್ಲಗದೆ